ಈಗ ಗಿಫ್ಟ್ ಕೊಡ್ಸಕ್ಕೆ ನಾನು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇಬ್ರು ಏನ್ ಮಾಡ್ತಿದ್ದೀರಾ? ರೆಡಿ ಪಾಪುನ ಕೈಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇದೀಯ ನೋಡಿಲ್ಲ. ಅವ್ನ ಬರ್ಡೇಗೆ ನೀನು ರೆಡಿ ಮಾಡಿಸ್ಕೊತಾ ಇದೀಯ. ಇದು ಒಳ್ಳೆ ಚೆನ್ನಾಗಿದೆ. ಅವನಿಗೆ ನಾನು ಎಲ್ಲ ಹೇಳ್ಕೊಡ್ತಿದ್ದೀನಿ ಗೊತ್ತಾ ಮಮ್ಮಿ. ಏನು ಗೊತ್ತಾ, ಏನು ಅಡ್ವಾಂಟೇಜ್ ಗೊತ್ತಾ, ಅಕ್ಕ ತಂಗಿ ಜೊತೆ ಬೆಳೆದಿದ್ರೆ ಹುಡುಗಿರ್ ಕೊಡ್ತಿರಲ್ಲ ನೋಡಿ, ನನ್ನ ತಮ್ಮನ ಹೆಂಡತಿಯಾಗಿ ಬರೋಳು ತುಂಬಾ ಪುಣ್ಯ ಮಾಡಿರ್ತಾಳೆ. ಯಾಕಂದ್ರೆ ಅವನಿಗೆಲ್ಲ ಟ್ರೈನಿಂಗ್ ನಾನು ಕೊಟ್ಟಿದ್ದೀನಿ ಈಗ್ಲಿಂದಾನೆ, ಎಲ್ಲದ್ರ ಬಗ್ಗೆನೂ ಗೊತ್ತು. ಅಕ್ಕ ತಂಗಿ ತರನೇ ಹೆಂಡತಿನ ನೋಡ್ಕೋಬೇಕು. ಅಕ್ಕ ತಂಗಿ ಜೊತೆ ಬೆಳೆದಿದ್ರೆ ಬಾಯ್ಸ್ ಎಲ್ಲ ಗೊತ್ತಿರುತ್ತೆ. ಅವ್ರ ವೈಫ್ ಲಕ್ಕಿ ಆಗಿರ್ತಾರೆ. ಹೌದು ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೈಟಿಂಗ್ ಮಾಡ್ತಿದ್ದಾರೆ ನೋಡಿ. ಪ್ರೀತಿಯಿಂದ ನೋಡ್ಕೊಂತಾರೆ, ಯಾವುದೇ ತರ ನೋವು ಕೊಡಲ್ಲ. ಇದು ತೋರ್ಸು ಕೂದಲು ಸ್ಟ್ರೈಟ್ ಆಗ್ತಿರೋದು ನೋಡು ನೋಡು. ಮ್ಯಾಜಿಕ್. ಸ್ಟ್ರೈಟಿಂಗ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ. ಮೇಲ್ ಮಾಡ್ಬನೆ ಸಾಕು. ನೀನು ಒಂದೊಂದೇ ಸ್ಟೆಪ್ ಚೆನ್ನಾಗಿ ಮಾಡ್ತಿದ್ದ, ನೀನ್ ಏನೇನೋ ಹೇಳ್ಕೊಡ್ಬೇಡ. ಅವ್ನ ಪಾಡಿಗೆ ಮಾಡ್ತಿದ್ದ, ನೀನ್ ಹೋಗು, ನೀನ್ ಆಮೇಲೆ ಬಾ. ಹೌದಾ, ಸರಿ ನಾ ಹೋಗ್ತೀನಿ. ಅಮ್ಮ ಇದೊಂಚು ಓಪನ್ ಮಾಡು ಬ್ಲಷ್. ಸೊ ಗೈಸ್, ನಾವು ಗರ್ಲ್ಸೇ ಇಷ್ಟ ಅಲ್ವಾ, ಬರ್ಡೇ ಯಾರ್ದಾದ್ರೂ ಆಗಲಿ ನಾವು ಮಾತ್ರ ಚೆನ್ನಾಗಿ ರೆಡಿ ಆಗ್ತೀವಿ. ಸ್ವಲ್ಪ ಹೈಲೈಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಏನು ಶೈನಿಂಗ್ ಆಗಿರುತ್ತೆ ಬ್ಲಷ್ ಹಾಕ್ಕೊಂಡ್ರೆ. ನಾಳೆ ಸ್ಟ್ರೈಟ್ ಮಾಡಿದ್ದೀನಿ ಕೂದಲು. ಬರೀ ಹಿಂದೆ ಮಾಡಿ, ಮುಂದೆ ನಾನು ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಓಕೆ ಗೈಸ್, ಲ್ಯಾಕ್ ಆಗುತ್ತೆ ಇದೆ ಜಾಸ್ತಿ ಹೊತ್ತು ಮಾಡಿದ್ರೆ. ಬಾಯ್. ನೀವು ಇಷ್ಟು ದಿನ ನೈಟ್ ಕಾರ್ ಡ್ರೈವಿಂಗ್ ನೋಡಿದ್ರಿ, ಡೇ ಕಾರ್ ಡ್ರೈವಿಂಗ್ ನೋಡಿದ್ರಿ. ಇವತ್ತು ಮಳೆಯಲ್ಲಿ ಕಾರ್ ಡ್ರೈವ್ ಮಾಡೋಣ, ಏನಂತೀರಾ? ಸೊ ಇವತ್ತು ಸ್ಪೆಷಲ್ ಡೇ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬನ್ನಿ ಬನ್ನಿ. ಆಲ್ರೆಡಿ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ತುಂಬ ಲೇಟ್ ಆಗಿದೆ. ಹೇಳ್ತೀನಿ, ನಾನು ಕಾರ್ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಗೈಸ್. ಹೋಗೋಣ ಅಂದರೆ ಇಲ್ಲೊಂದು ವಿಡಿಯೋ ಶೂಟ್ ಆಗ್ತಾ ಇದೆ, ಮೋಟರ್ ಬ್ಲಾಗಿಂಗ್. ಸೊ ಮಳೆ ಬರ್ತಾ ಇದೆ, ಇಟ್ಸ್ ರೈನಿಂಗ್. ವೈಪರ್ ಆನ್ ಮಾಡಬೇಕು ನೋಡಿ. ಇದು ವೈಪರ್ ಒಂದೊಂದು ಕಾರಲ್ಲಿ ಒಂದೊಂದು ಸೈಡ್ ಇರುತ್ತೆ. ನಮ್ಮ ಕಾರಲ್ಲಿ ಈ ಸೈಡ್ ಇದೆ ವೈಪರ್. ಆ್ಯಂಡ್ ಹೋಗೋಣ ಗೈಸ್. ಬರ್ಡೇ ಬಾಯ್ ಅವರು ಬರ್ತಾ ಇದ್ದಾರೆ. ಮಳೆ ನೋಡಿ ಗೈಸ್, ನಿನ್ನೆ ಮೊನ್ನೆ ಇರಲಿಲ್ಲ, ಇವತ್ತು ಇಷ್ಟು ಮಳೆ ಬರ್ತಾ ಇದೆ. ನನಗೆ ಮಳೆಯಲ್ಲಿ ಆಚೆ ಹೋಗೋಕ್ಕೆ ಬೇಜಾರು. ಸೊ ಬರ್ಡೇ ಬಾಯ್ ಅವ್ರು ಬಂದರು, ಕುತ್ಕೊಂಡ್ಲಿ ಅವರು. ಎಲ್ಲಿ ವೈಪರು ಕೊಡ, ಅದೇನಕ್ಕೆ ಹಂಗೆ ಇಟ್ಕೊಂಡಿದ್ಯಾ? ಪೆನ್ ತಂದ? ಓಕೆ ಬಾ ಕುತ್ಕೋ, ಪರವಾಗಿಲ್ಲ. ಹೇಳಿ ಅದು ಪಾಪು ಇಲ್ಲಿ. ಹ್ಯಾಪಿ ಬರ್ತ್ಡೇ. ಓಕೆ, ಇದು ಏನಕ್ಕೆ ನಿನ್ನ ಕೈಲೇ ತರಿಸ್ತೆ ಅಂತ ಗೊತ್ತಾಯ್ತಾ? ಇಷ್ಟು ಬೇಗ ಗೊತ್ತಾಯ್ತಾ? ಏನಕ್ಕಿರುವುದು ಹೇಳ? ಬರೆಯೋಕ್ಕೆ ಅಂತನಾ? ಓಕೆ, ಬಟ್ ಏನು ಬರಿತೀನಿ ಅಂತ ಗೊತ್ತಿಲ್ಲ ಅಲ್ವಾ? ಸೊ ವೇಟ್. ಪಾಪು, ನಿನ್ನ ಬರ್ಡೇ ಗಿಫ್ಟ್ ರೆಡಿ ಇದೆ. ಯಾವುದು ಸೆಲೆಕ್ಟ್ ಮಾಡು? ಸೆಲೆಕ್ಟ್ ಮಾಡಿ ಫಸ್ಟ್ ನೀನು. ನಾನು ಯಾವ್ದು ಸೆಲೆಕ್ಟ್ ಮಾಡಬೇಕು? ಯಾವ್ದಾದ್ರು ಮಾಡ್ಬೋದು, ಎರಡು ಮಾಡಿದ್ರು ಖರ್ಚಾಗ ನನ್ನ ದುಡ್ಡೇ. ಹೇಳು ಯಾವುದು ಸೆಲೆಕ್ಟ್ ಮಾಡು. ಒಂದು ಮಾಡೋ, ನೋಡು ಏನಿದೆ ಅಂತ. ಗಿಫ್ಟ್ ಹೆಂಗಿರು ಕೊಡ್ತೀಯ? ಏನು ಗಿಫ್ಟ್ ಕೊಡೋದು ಗೈಸ್? ಗಿಫ್ಟ್ ಬಂದಿದೆ. ಸೊ ಪಾಪು ಗಿಫ್ಟ್ ಅಂತ ಸೆಲೆಕ್ಟ್ ಮಾಡಿದೆ. ಈಗ ಯಾವ ರೇಂಜಿನ ಗಿಫ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡು. ಹಿಂದೆ ಕಾಣಿಸ್ತಿಲ್ಲ ಅಲ್ಲ ಬರ್ದಿರೋದು? ಹಾಂ, ಸೆಲೆಕ್ಟ್ ಮಾಡು ಬೇಗ. ಅನ್ಸುತ್ತೆ ಅಸೆಂಡಿಂಗ್ ಆರ್ಡರ್ ಇಲ್ಲ ಈ ಕಡೆ ಅಸೆಂಡಿಂಗ್ ಆರ್ಡರ್. ಬೇಗ ಬೇಗ ಒಂದು.
ಹೈಯೆಸ್ಟ್ ಅಮೌಂಟೇ ಸೆಲೆಕ್ಟ್ ಮಾಡಿದ್ದಾನೆ ಗಾಯ್ಸ್. 10-20 ಎತ್ಕೊತಾನೆ ಅಂದರೆ 40 ಎತ್ಕೊಂಡಿದ್ದಾನೆ. ಓಕೆ ಚಲೋ, ಕೂಮಿದಲ್ಲಿಡು ಡ್ಯಾಶ್ ಬೋರ್ಡಲ್ಲಿ. ಓಕೆ ಗೈಸ್, ಈಗ ಗಿಫ್ಟ್ ಕೊಡ್ಸೋಕ್ಕೆ ನಾನು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಜೆಟ್ ಕೂಡ ಇವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಏನು ಗಿಫ್ಟ್ ಬೇಕು ಅಂತ ಇವನಿಗೆ ಕೇಳೋಣ. ಬಿಕಾಸ್ ಗಿಫ್ಟ್ ಕೊಡಿಸ್ಬೇಕಾದ್ರೆ ನಾವು ಸರ್ಪ್ರೈಸ್ ಕೊಡ್ಸೋ. ಓ ಮೈ ಗಾಡ್, ತುಂಬ ವೆಹಿಕಲ್ ಸೌಂಡ್. ಏನು ಗೊತ್ತಾ ಗೈಸ್, ಅವ್ರಿಗೆ ಏನು ಇಷ್ಟ ಇದೆ ಅದು ತೊಗೋಬೇಕು. ನಾವು ಸರ್ಪ್ರೈಸ್ ಕೊಡೋದು, ಅವ್ರಿಗೆ ಅದು ಇಷ್ಟ ಆಗದಿದ್ದು ಯಾಕೆ ರಿಸ್ಕ್ ಅಲ್ವಾ? ಸೊ ಅವ್ನಿಗೆ ಏನು ಇಷ್ಟ ಅದೇ ತೊಗೊಂಡ್ಲಿ. ಲೆಟ್ಸ್ ಗೋ. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ. ಸೀಟ್ ಬೆಲ್ಟ್ is a must. Okay. Hand brake release. ನೀನು ವ್ಯಾಲೆಟ್ ಇಲ್ಲೇ ಇಟ್ಟಿದ್ಯಾ? ಸೊ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಗೇರ್ 1ಗೆ ಹಾಕಿದ್ದೀನಿ. ಈಗ ಆಕ್ಸಿಲರೇಟರ್ ಕೊಡಬೇಕು. ಹಿಂದೆ ವೆಹಿಕಲ್ಸ್ ಬರ್ತಿದ್ಯಾ ನೋಡ್ಕೊಳ್ಳಿ. ಗೈಸ್, ನಾನು ಇಂಡಿಕೇಟರ್ ಹಾಕೊಂಡಿದ್ದೀನಿ, ಆ ಸೈಡ್ ಹೋಗಬೇಕು. ಸೊ ಗೈಸ್, ಗೇರ್ ಚೇಂಜ್ ಇಂಪಾರ್ಟೆಂಟ್. ಚಲೋ ಹೋಗೋಣ. ಬ್ರೈಟ್ನೆಸ್ ಫೋಕಸ್ ಮಾಡು. ಪೆಟ್ರೋಲ್ ಇದೆಯಾ? ಇದೆ. ಮಳೆ ಬರ್ತಾ ಇದೆ, ವೈಪರ್ ಆನ್ ಮಾಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡು ಪಾಪು, ರೋಡ್ ತೋರಿಸು. ಗೈಸ್, ನಾನು ವಿಡಿಯೋ ಮಾಡಬೇಕು. ವಿಡಿಯೋ ಮಾಡ್ತಾ ಡ್ರೈವ್ ಮಾಡೋಕ್ಕಾಗಲ್ಲ, ಹಾಗಾಗಿನೇ ನಾನು ಈ ಸೀಟಿಗೆ ಶಿಫ್ಟ್ ಆಗಿದ್ದೀನಿ. ನನ್ನ ಬ್ರೋ ಡ್ರೈವ್ ಮಾಡ್ತಾ ಇದ್ದಾನೆ. ಸೊ ಅವನೀಗ ಗಿಫ್ಟ್ ಅಂತ ಬಂದಿದೆಯಲ್ವಾ, ಆ್ಯಂಡ್ ಅಮೌಂಟ್ ಕೂಡ ಅವನೇ ಸೆಲೆಕ್ಟ್ ಮಾಡಿದ್ದಾನೆ. ಅಷ್ಟರ ಒಳಗೆ ಅವನು ಏನು ಬೇಕಾದರೂ ತೊಗೋಬೋದು ಗೈಸ್. ಎಷ್ಟು ಬಂದಿತ್ತು ಹೇಳು ಪಾಪು ಕ್ಯಾಶ್ ನಿಂಗೆ? 40K. ಅಷ್ಟಾ? 40Kನಾ 30Kನಾ? 1000K. ಓಕೆ, ಏನು ತೊಗೊತೀಯ ಹೇಳು ಫಸ್ಟ್ ಗಿಫ್ಟ್? ಫಸ್ಟ್ ಫೋನ್ ನೋಡೋಣ. ಫೋನ್ ಬೇಕಾ? ಫೋನ್ ಅಂತೆ ಗೈಸ್. ಫೋನ್ ಎಷ್ಟಕ್ಕಾಗತ್ತೆ ನೋಡಿ, ಮಿಕ್ಕಿದ ಅಮೌಂಟನ್ನ ಬೇರೆದಕ್ಕೆ. ಫೋನ್ ನೀನು ಎಷ್ಟು ರೇಂಜ್ ಕೇಳ್ತೀಯ ಅಷ್ಟು ರೇಂಜಿಂದ. ಓಕೆ, ಅವನು ಫೋನ್ ಕೊಡ್ಸು ಅಂತಿದ್ದಾನೆ. ಓಕೆ, ಐಫೋನ್ನಾ ಅಥವಾ ಆ್ಯಂಡ್ರಾಯ್ಡಾ? ಆ್ಯಂಡ್ರಾಯ್ಡ್. ಐಫೋನ್ ಯಾಕೆ ಬೇಡ? ಬೇಕಾಗಲ್ಲ. ಐಫೋನ್ ಇಷ್ಟ ಇಲ್ದಿರೋ ವ್ಯಕ್ತಿ ನೋಡಿ ಗೈಸ್. ಅವಾಗ ನಮಗೆ ಐಫೋನು ಕೊಡ್ಸೋರೇ ಇರಲಿಲ್ಲ. ಈಗ ನಾನು ಕೊಡಿಸ್ತೀನಿ ಅಂದರೂ ಇವ್ನು ತಗೊತಿಲ್ಲ. ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡಿದೆ ಐಫೋನ್ ತಗೋ ಅಂತ. ಲೈಕ್ ಅವ್ನ ಬಜೆಟ್ 40 ಬಂತಲ್ಲ. ಈಗ ಐಫೋನ್ ಸಿ ಗೈಸ್, ಆ ಬಜೆಟಲ್ಲಿ ಐಫೋನ್ 13 ಬರುತ್ತೆ. 45Kಗೆ ಐಫೋನ್ 13 ಬರುತ್ತೆ. ಐಫೋನ್ 16 ಬರುತ್ತೆ, 15 ಬರುತ್ತೆ. 74,000 ಶಾಪಾ? ಮೊಬೈಲ್ ಶಾಪಾ? ರಿಲಯನ್ಸಲ್ಲಿ ಹೋಗ್ಬೋದಾಗಿತ್ತು ಮೊಬೈಲ್ ಆದರೆ. ಅದು ಎಂಡಲ್ಲಿ ಹೋಗು, ಅಲ್ಲೇ ಎಲ್ಲ ಮೊಬೈಲ್ ಶಾಪ್ ಇದೆ. ಹಾಂ, ಪೈ ಇದೆ, ಚಂಪಕ್ ಇದೆ, ಅಲ್ಲೆಲ್ಲ ನೋಡ್ಬೋದು. ಪೂರ್ವಿಕನೂ ಅಲ್ಲೇ ಇದೆ. ಸೊ ಗೈಸ್, ಫಸ್ಟ್ ಮೊಬೈಲೇ ಅಂತ. ಆ್ಯಕ್ಚುಲಿ ಇವನು ಮೊಬೈಲು ಅದು ಡಿಸ್ಪ್ಲೇ ಹೋಗಿತ್ತು, ಆವಾಗಲಿಂದ ಬೇಕು ಅಂತಿದ್ದ. ಬಟ್ ಅವಾಗ ನಾನು ಸಜೆಸ್ಟ್ ಮಾಡಿದ್ದೆ ಐಫೋನ್ ತೊಗೊಳೋದಾರೆ ಅಂತ. ಬಟ್ ಇವನೇ ಯಾಕೋ ಐಫೋನ್ ಬೇಡ. ಈಗಲೂ ನಾನು ಐಫೋನೇ ಸಜೆಸ್ಟ್ ಮಾಡ್ತಿರೋದು. ಬಟ್ ಇವನು ಏನು ಹೇಳ್ತಿದ್ದಾನೆ ಅಂದರೆ ಅದರಲ್ಲಿ ವಿಡಿಯೋ ಡೌನ್ಲೋಡ್ ಆಪ್ಷನ್ ಇಲ್ಲ, ನನಗೆ ವೀಡಿಯೋಸ್ ನೋಡೋಕ್ಕೆ ಬೇಕು. ಆಮೇಲೆ ಈ ಒಂದು ಸ್ಟೋರೇಜು, ಬ್ಯಾಟ್ರಿ ಅದು ಜಾಸ್ತಿ ಡ್ರೈನ್ ಆಗುತ್ತೆ, ಆಮೇಲೆ ಬ್ಲಾಸ್ಟ್ ಆಗುತ್ತೆ, ತುಂಬ ಪ್ರಾಬ್ಲಮ್ಸ್. ಐಫೋನ್ ಬೇಡ ಅಂತಿದ್ದಾನೆ. ಬಟ್ ನಾನು ಈಗಲೂ ಕೂಡ ಐಫೋನ್ನೇ ಸಜೆಸ್ಟ್ ಮಾಡ್ತಿರೋದು. ಲೆಟ್ಸ್ ಸಿ, ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಡು ಗೈಸ್, ನನಗೇನಿಲ್ಲ. ಆಲ್ರೆಡಿ ಗಿಫ್ಟ್ ಬಜೆಟ್ ಎರಡೂ ಡಿಸೈಡ್ ಆಗಿದೆ. ಸೊ ಅವನಿಷ್ಟ. ಈಗ ನಾವು ಬರ್ತಾ ಇದ್ದೀವಿ ನಮ್ಮ ಚಿಕ್ಕಮಂಗ್ಳೂರು ಮೇನ್ ರೋಡ್, ಇದು NG ರೋಡ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಶಾಪಿಂಗ್ ಬೇಕೇನೋ? ಏನಾದರೂ ಬಟ್ಟೆ ತೊಗೊತೀಯಾ? ಕ್ರಾಕ್ಸ್ ತೊಗೊತೀಯಾ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡು, ಪಾರ್ಕಿಂಗ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಶಾಪಲ್ಲಿ, ಗಣಪತಿ ದೇವಸ್ಥಾನದಿಂದ ಆಚೆ.
ಅಲ್ಲೆಲ್ಲರೂ ಪಾರ್ಕಿಂಗ್ ಸಿಕ್ಕಿದ್ರೆ ಹಾಕು. ಇನ್ನೂ ಮುಂದೆ ಸಿಕ್ಕಿದ್ರೆ ಒಳ್ಳೇದು ಪಾರ್ಕಿಂಗು. ಇಲ್ಲೆಲ್ಲಾದ್ರೂ ನೋಡ್ತಾ ಬಾ, ಇನ್ನೂ ಮುಂದೆ ಹೋದ್ರು ಇಲ್ಲ. ಅದು ಚಿಕ್ಕ ಇಲ್ಲಿದ್ಯಾ? ಗೈಸ್ ದೊಡ್ಡ ಗಾಡಿ ತಂದ್ರೆ ಹಿಂಗೆ ಆಗೋದು. ಹೆಂಗ್ ನಿಲ್ಸಿದ ನೋಡಿ ಅವರು, ಹೆಂಗ್ ನಿಲ್ಸಿದ. ಸೊ ನಮಗೆ ನಿಲ್ಸಕ್ಕಾಗಲ್ಲ. ಇನ್ನು ಇಲ್ಲಿ ಎಂಡಿಗೆ ಬಂದ್ರೆ ಅಂತೂ ನಮಗೆ ಪಾರ್ಕಿಂಗ್ ಸಿಗೋದೇ ಇಲ್ಲ. ವೈಪರ್ ಹಾಕು ಪಾಪು. ಸ್ಟಾರ್ಟ್ ಆಯ್ತಲ್ಲ ಏನು ಎಲ್ ಪಿ? ಹಾಂ ನೋಡು, ನೀನು ಡ್ರೆಸ್ ತಗೊಳೋದ ನೋಡು. ಲೂಯಿ ಫಿಲಿಪ್, ಅಲನ್ ಸೋಲಿ, ಪೀಟರ್ ಇಂಗ್ಲೆಂಡ್ ಅದೆಲ್ಲ ಇಲ್ಲೇ ಸಿಗುತ್ತೆ. ಯಾವ್ದ್ರಲ್ಲಿ ತಗೊಂತೀಯಾ? ಇಲ್ಲಿ ನೋಡು, ಲೂಯಿ ಇದೆ. ಹಾಂ, ಇಲ್ಲಿ ನೀನು ನೋಡೋದ ನೋಡ್ಬೋದು. ಇಲ್ಲಿ ಪಾರ್ಕ್ ಮಾಡೋಕ್ಕೆ ಇಲ್ಲಿ ಸಿಕ್ತು. ಗೈಸ್ ಈಗ ನಾವು ಸಂಗೀತಕ್ಕೆ ಬಂದಿದ್ದೀವಿ ಫೋನ್ ನೋಡೋಕ್ಕೆ. ನೋಡ್ತಾ ಇದ್ದಾರೆ ಸಾಹೇಬರು. ಯಾವ ಫೋನ್ ಇದೆ ಇವ್ರ ಮೈಂಡಲ್ಲಿ ಗೊತ್ತಿಲ್ಲ. ಅಲ್ಲಿ ನೋಡಿ iPhone 16 Plus ಇದೆ. ಬಟ್ ನಂಗೆ ಅದು ಕ್ಯಾಮ್ರಾ ಇಷ್ಟ ಆಗಲಿಲ್ಲ. ಆ ಥರ ಬರಬಾರ್ದಾಗಿತ್ತು ಕ್ಯಾಮ್ರಾ. ಗ್ರೀನ್ ಲೈನ್ ಎಲ್ಲ ನಾಟ್ ಸೀರೀಸ್ ಅಲ್ಲಿ ನೋಡಿಲ್ಲ. ಅದು ಒನ್ ಪ್ಲೇಸ್ ಅಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರ್ತಿದೆಯಲ್ಲ. ನ್ಯೂ ಮಾಡಲ್ಲ 13R. ಅದು ಚೆನ್ನಾಗಿದೆ ಅಥವಾ OnePlus Nord 4 ಚೆನ್ನಾಗಿದೆಯಾ? ಅದೆಷ್ಟು ಪ್ರೈಸ್ 13R? ನೋಡು, ರೆಡ್ ಮ್ಯಾಚಿಂಗಲ್ಲಿದೆ. ಈಗ ನಾವು ಪೀಟರ್ ಇಂಗ್ಲೆಂಡಿಗೆ ಹೋಗ್ತಾ ಇದ್ದೇವೆ ಗೈಸ್. ಇವನ ಹತ್ರ ಏನು ಗೊತ್ತಾ, ಲೂಯಿ ಮತ್ತು ಅಲನ್ ಸೋಲಿ ಟ್ರೈ ಮಾಡಿದ್ದಾನೆ. ಯಾವ್ದು ಚೆನ್ನಾಗಿದೆ ಅದ್ರಲ್ಲಿ ಬ್ರ್ಯಾಂಡ್ಸ್ ಎರಡು ಸಕ್ಕದಾಗಿ ಬಂದಿದೆ ಅಂತೆ. ಬಟ್ ಪೀಟರ್ ಇಂಗ್ಲೆಂಡ್ ಟ್ರೈ ಮಾಡಿಲ್ವಂತೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂದಿದ್ದಾನೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಏನು ತೊಗೊಂತ ನೋಡೋಣ. ಫೋನ್ ನೋಡ್ಕೊಂಡು ಬಂದ. ಈಗ ಏನು ಗೊತ್ತಾ, ಅವನು ಗೂಗಲ್ ಪಿಕ್ಸೆಲ್ ಮತ್ತು OnePlusಲ್ಲಿ ಅವನಿಗೆ ಡೌಟ್ ಇದೆ ಯಾವ್ದು ತೊಗೊಳೋದು ಅಂತ. ನಾನು ಐಫೋನ್ ಅಂತ ಬೇರೆ ಹೇಳ್ತಿದ್ದೀನಿ. ಸೊ ಆ ಮೂರಲ್ಲಿ ಕಂಪೇರ್ ಮಾಡಿ ನಿಂಗೆ ಇಷ್ಟ ಆಗಿದ್ದು ತಗೋ ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಅವ್ನು ಯಾವ್ದು ತೊಗೊತಾನೆ ಅಂತ. ಇಲ್ಲಿ ಕ್ಲಾರಿಟಿನೇ ಬರ್ತಾಯಿಲ್ಲ. ಈ ಕಡೆ ಸೈಡ್ ತಿರುಗಿದ್ರೆ ಕ್ಲಾರಿಟಿ ಬರ್ತಾ ಇದೆ. ಪಾಪು ಪ್ಲೇನ್ ಬ್ಲ್ಯಾಕ್ ಇದು ಟೀ ಶರ್ಟ್ಸ್ ಅನ್ಸುತ್ತೆ. ಫಾರ್ಮಲ್ ಬ್ಲ್ಯಾಕ್ ಶರ್ಟ್, ಫುಲ್ ಪ್ಲೇನ್ ಬ್ಲ್ಯಾಕ್ ಹೋಗೋಕ್ಕಿಂತ ಸಮಥಿಂಗ್ ಲೈಕ್ ದಿಸ್ ಕೈಂಡ್ ಚೆನ್ನಾಗಿರುತ್ತಲ್ವಾ. ಈ ಥರ ಹಿಂಗೆ ಪ್ರಿಂಟ್ಸ್ ಇರೋದು ಪ್ಲೇನೇ ಬೇಕಾ? ಇದು ಮೆಟೀರಿಯಲ್ ಈ ಥರ ಬರುತ್ತಾ? ಇದು ಕಾಟನಾ? ಕಾಟನ್ ಹೀಗಿದೆಯಲ್ಲ ಸ್ವಲ್ಪ ಬಿಟ್ಟು ಈ ಥರ ಬರುತ್ತೆ. ಏನಾದ್ರು ಬಂದರೆ ಚೆನ್ನಾಗಿರುತ್ತೆ. ಈ ಥರ ಬರುತ್ತೆ. ಯಾವುದು? ಹಾಂ ಚೆನ್ನಾಗಿದೆ. ಅದು ಲೈನ್ಸ್ ಇದೆಯಲ್ಲ ನಿಮಗೆ. ಫ್ರಂಟ್ ಟರ್ನ್ ಮಾಡು. ಫುಲ್ ಬ್ಲ್ಯಾಕ್ ಅಲ್ವಾ ಇದು? ಗೈಸ್ ಇವೊಂದು ಫೋನ್ ಬಜೆಟ್ ಇದ್ದಿದೆ. ಏನು ಹೇಳಿ, ಫೋನ್ ಬಜೆಟ್ ಅಂತಿದ್ದೀನಿ. ಇವನು ಗಿಫ್ಟ್ ಬಂದಿದ್ದೇನು ಚಿಪ್ ಪಿಕ್ ಮಾಡ್ದ. ಯಾವುದು? ಓಕೆ, ಒಂದು ಬಜೆಟ್ 40,000 ಪಿಕ್ ಮಾಡ್ದಲ್ಲ. ಬೇಡ 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 ಗೈಸ್, ಅದು ಟವಲ್ ಸೇಲ್ ಮಾಡ್ತಿದ್ದಾರೆ. ಈ ಥರ ಎಷ್ಟೋ ಸತಿ ಟವಲ್ ತೊಗೊಂಡು ಮನೆ ತುಂಬ ಅವೇ ಆಗಿದೆ. ಬಟ್ ಈಗ ಸ್ವಲ್ಪ
ಹೈಯರ್ ಎಂಡೇ ಆಗ್ತಾ ಇದೆ ಗೈಸ್. ಈಗ ಏನಂದರೆ ಇವನು OnePlus ಬೇಕು ಅಂತ ಆಲ್ರೆಡಿ OnePlus ಯೂಸ್ ಮಾಡಿದ್ದಾನೆ, ಅದು ಗ್ರೀನ್ ಲೈನ್ ಬಂದು ಡಿಸ್ಪ್ಲೇ ಎಲ್ಲ ಹೋಗಿತ್ತು, ಮತ್ತು ಅದೇ ಇಶ್ಯೂ ಬರುತ್ತೆ. ಅದು ಸ್ಟಾಪ್ ಮಾಡಿದ್ದಾರೆ ಅಂದ್ರೂ ಇವನು ಕೇಳ್ತಿಲ್ಲ, ಅದೇ ಬೇಕು ಅಂತಿದ್ದಾನೆ. ಈಗ ಇದೊಂದು ಮೈಂಡಿಗೆ ಬಂದಿದೆ ಗೂಗಲ್ ಪಿಕ್ಸೆಲ್. ಸೊ ಗೂಗಲ್ ಪಿಕ್ಸೆಲ್ ಮತ್ತು ಐಫೋನ್ 15 ಅಥವಾ ಐಫೋನ್ ಯಾವ್ದಾದ್ರು ಸೀರೀಸ್ ತೊಗೊತಿದ್ದೀನಿ ನಾನು. ಅವೆರಡರಲ್ಲಿ ಈಗ ಕನ್ಫ್ಯೂಷನ್ ಇದೆ. 3ರಲ್ಲಿ ಗೂಗಲ್ ಪಿಕ್ಸೆಲ್ ತೊಗೊತಾನ ಅಥವಾ ಐಫೋನ್ ತೊಗೊತಾನ ನೋಡಬೇಕು. ಇಲ್ಲಾಂದರೆ ಇವೊಂದು ಹಳೇದೆ OnePlusಗೆ ಹೋಗ್ತಾನ ಗೊತ್ತಿಲ್ಲ. ಲೆಟ್ಸ್ ಸಿ. ಈಗ ಅದಕ್ಕೆ ಡೆಮೋ ನೋಡಬೇಕು ಅಂದರೆ ಎಲ್ಲ ಡಿಸ್ಪ್ಲೇ ರಿಲಯನ್ಸಲ್ಲಿ ಇಟ್ಟಿರ್ತಾರೆ. ಅಲ್ಲಿ ನಮಗೆ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್, ಟಚ್ ಎಕ್ಸ್ಪೀರಿಯನ್ಸ್, ಎಲ್ಲ ಪ್ರೊಸೆಸರ್ ಪರ್ಫಾರ್ಮೆನ್ಸ್ ಎಲ್ಲ ನಾವು ಯೂಸ್ ಮಾಡಿ ನೋಡ್ಬೋದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ. ಈಗ ಸಂಗೀತ ಹೋಗಿದ್ವಿ. ಇಲ್ಲಿ ಇವರು ಪ್ರೈಸ್ ಹೇಳಿದ್ದಾರೆ. ಇನ್ನೇನು ಎಲ್ಲ ಕಡೆ ಪ್ರೈಸ್ ಸೇಮೇ ಗೈಸ್. ಅವ್ರದ್ದು ಆ್ಯನಿವರ್ಸರೀಸ್ ಏನೋ ಸೇಲ್ ನಡೀತಾ ಇದೆ, ಆಫರ್ ಕೊಡ್ತೀವಿ ಬನ್ನಿ ಅಂತ ಹೇಳಿದರು. ಬಟ್ ಆದರೂ ಒಂದ್ಸತಿ ನಾವು ರಿಲಯನ್ಸಿಗೆ ಹೋಗೋಣ ಅಂತ. ಯಾಕಂದರೆ ರಿಲಯನ್ಸ್ ಇಸ್ ಲೈಕ್ ಅ ಟ್ರಸ್ಟ್ ವರ್ತಿ. ನಾವು ಯೂಶ್ವಲಿ ಅಲ್ಲೇ ತೊಗೊಂಡು ಏನೋ ಒಂಥರ ಅಲ್ಲಿ ಹೋಗೋಣ ಅಂತ. ಬಾ ಹೋಗು ಬೇಗ. ಈಗ ಕಂಪ್ಯಾರಿಸನ್ ವಿಡಿಯೋ ನೋಡ್ತಾ ಇದ್ದಾನೆ. ಪಾರ್ಕಿಂಗಿಗೆ ಇಲ್ಲೇ ಜಾಗ ಸಿಕ್ತು, ಹಾಗಾಗಿ ಅಲ್ಲಿ ನಿಲ್ಸಿದ್ವಿ ಗೈಸ್ ನಾವು. ಅದು ದೂರ ಆಯಿತು, ಅಲ್ಲಿಂದ ತರ್ತೀನಿ ಅಂದ. ಆ್ಯಂಡ್ ರಿಲಯನ್ಸ್ ಇಲ್ಲೇ ಇದೆ ಡಿಜಿಟಲ್. ಸೊ ಇಲ್ಲಿಗೆ ಬಂದಿದ್ದೀವಿ. ಈಗ ಇಲ್ಲಿಗೆ ಹೋಗಬೇಕು, ಅಷ್ಟೊತ್ತಿಗೆ ಅವ್ನು ಬರಬೇಕು. ಕಾರ್ ಇಲ್ಲಿ ಪಾರ್ಕ್ ಮಾಡಿ ಬಂತು. ಕಾರ್ ಬಂದ. ಛತ್ರಿ ಕಾರಲ್ಲೇ ಇಡೋಣ ಬೇಡವಾ? Guys, we are on Reliance. Check ಮಾಡ್ತಿದ್ದಾರೆ. And see, you have got all the options here. Foldable Samsung. And ಇದು ಫ್ಲಿಪ್ ಕೂಡ ಇದೆ guys ಇಲ್ಲಿ. ಇಲ್ಲಿ ನಿಮಗೆ ಟಚ್ ಎಕ್ಸ್ಪೀರಿಯನ್ಸ್, ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಿಗುತ್ತೆ. ಸೊ ಯು ಕ್ಯಾನ್ ಚೆಕ್ ವಿಚ್ ಒನ್ ಟು ಗೋ. ಸೊ ಫ್ಲಿಪ್ ಪ್ರೈಸ್ ಐಫೋನ್ ತೋರಿಸ್ತೀನಿ ನಾನು ನಿಮಗೆ. ಸರ್ ಮೈ ಬ್ರೋ ಇಸ್ ಟೇಕಿಂಗ್ ದಿಸ್ ಫೋನ್. ಅವ್ನು ಇದು ತೊಗೋಬೇಕು ಅಂದ್ಕೊಂಡಿದ್ದಾನೆ. ಐ ಶೋ ಯು. ಸೊ ಅವನಿಗೆ ಇದಿಷ್ಟ ಆಯ್ತಂತೆ. OnePlus Nord MRP 30 ಇದೆ. ಹೀಗಿದೆ. ಇದೆಲ್ಲ ಕವರೇಜ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರೆಡ್ಮಿ ಚೆನ್ನಾಗಿದೆ. ಇದು ಚೆನ್ನಾಗಿದೆ. Motorola 50H. ಪಾಪು ಇದು ಸಖತ್ತಾಗಿದೆ ನೋಡೋ ಕವರೇಜ್. ಅದು ಸಪ್ಲೈ ಆಗುತ್ತೆ ನೋಡಿ. ಹಾಂ ಸರ್, ಪ್ರಾಬ್ಲಮ್ ಸ್ಟಾಕು. Yes, I told him to take this iPhone, ಓಕೆನಾ? ಐಫೋನೇ ಚೆನ್ನಾಗಿದೆ. ಅವ್ನು ನೋಡಿದರೆ ಐಫೋನ್ ತೊಗೊಳಲ್ಲ ಅಂತಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಪಾಪು ಐಫೋನೇ ತೊಗೊಬಿಡು. ಐಫೋನ್ ನಾನು ತೊಗೊಳೋದಾಗ 16 Pro Max ತೊಗೊಂಡೋಣ ಅಂತಿದ್ದೀನಿ ಗೈಸ್. ಬ್ಲ್ಯಾಕ್ ಒಂದಿತ್ತು, ಗ್ರೀನ್ ಒಂದಿತ್ತು. ಬ್ಲ್ಯಾಕ್ ಎಲ್ಲರಷ್ಟೇ ಒಂದು ಶೇರ್ ಮಾಡಿದ್ದೆ. ಗ್ರೀನ್ ಇದೆ. ಇದೊಂದೇ ಆಪ್ಷನ್ ಇದೆ. ಏನೋ ಬ್ಲ್ಯಾಕ್ ಬೇಡ, ಅದು ಬ್ಲ್ಯಾಕೇನಾ? ಸಿಲ್ವರ್ ಇತ್ತಲ್ಲ ಯಾವುದು? 20x ಝೂಮ್ ಇದೆ. ವಿಡಿಯೋ ಕ್ವಾಲಿಟಿ ಐಫೋನ್. ಇದು 15 Pro Max, 16 ಅಲ್ಲ, 16 ಡಿಸ್ಪ್ಲೇ ಅಲ್ಲ. ಫೋರ್ಟೀನ್ ಪ್ಲಸ್ ಚೆನ್ನಾಗಿದೆ ಗೈಸ್. ಬೇರೆ ಕಡೆ ಎಲ್ಲ ಕೇಳಿದ್ರಾ? ಇಲ್ಲ. ಕ್ಯಾಶಿಫೈ ಕೇಳಿ ನೋಡಿ.
ಡಿಸ್ಪ್ಲೇ ಅನಿಸಿದ್ರೆ ಅಲ್ಲಿ ಬಟ್ ಆಲ್ಮೋಸ್ಟ್ ಇಷ್ಟೇ ಹೇಳ್ತಾರೆ ಇನ್ನು ಅವರಿಗೆ ಬರುತ್ತೆ ಇದೇ ಒಂದರಿಗೆ ಬರುತ್ತೆ. ಪಾಪು ಒಂದ್ಸತಿ ಚೆಕ್ ಮಾಡುವ ಐಫೋನ್ ಇದು ನೋಡಿ ನೀನು ಇದು ನೀನು ಯೂಸ್ ಮಾಡಿ ನೋಡಿ ನಿಂಗೆ ಗೊತ್ತಾಗುತ್ತೆ ಅವಾಗ ಐಫೋನ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದು ನೀನು ಟಚ್ ಫೀಲ್ ಮಾಡ್ಬೇಕು. ಹಾಂ, ಇದು 14 ಸ್ಟಾಪ್ ಆಗಿದೆ ಅನ್ಸುತ್ತೆ 14 ಸೀರೀಸು. ಇದು 15 ಚೆನ್ನಾಗಿದೆ 3 ಕ್ಯಾಮ್ರಾ ಪ್ರೋ ಮ್ಯಾಕ್ಸ್. ಪಾಪು ಈ ಕ್ಯಾಮ್ರಾ ಚೆನ್ನಾಗಿದೆ ಕಾಣ ಅಂತಲ್ಲ ಅಲ್ವಾ? ನಾವು ಇದು 13 ಯಾವುದೋ ಇದು 14 ಅನ್ಸುತ್ತೆ ಕ್ಯಾಮ್ರಾ ಕಂಪ್ಯಾರಿಸನ್ ಮಾಡೋಣ. ಯಾವ್ದು ಚೆನ್ನಾಗಿದೆ ಕ್ಯಾಮ್ರಾ? ಇದು ಸ್ವಲ್ಪ ಸ್ಯಾಚುರೇಷನ್ ರೇಟ್ ಜಾಸ್ತಿ ವಾರ್ಮ್. ಬಟ್ ನಾನು ಅಂದ್ಕೊಂಡಷ್ಟೇನು ಕೆಟ್ಟಾಗಿಲ್ಲ ಕ್ಯಾಮ್ರಾ. OnePlus ನೋಡೋದು. OnePlus ಗೈಸ್ ಇವು ನೋಡಿ ಐಫೋನ್ಗಿಂತ OnePlus ಕ್ಯಾಮ್ರಾ ಚೆನ್ನಾಗಿದೆ ಅಂತಂದರೆ ನಿಮ್ಮ ಮುಂದೆನೇ ಟೆಸ್ಟ್ ಮಾಡೋಣ ಬನ್ನಿ. ಅವ್ರ ಫೋನಲ್ಲಿ ಏನು ನೋಡ್ತಾರೆ? ಅಲ್ಲ ಇದಲ್ವಾ, ಈ ಕ್ಯಾಮ್ರಾ ಕ್ಲಾರಿಟಿ ತೋರಿಸ್ತೀನಿ ನಾನು. ಇದು ಅಷ್ಟೇ 20 ಝೂಮ್ ಇದೆ, 20x ಝೂಮ್ ಇದೆ. ಐಫೋನ್ ಅಷ್ಟೇ ಝೂಮ್ ಇದೆ. ಒಂದು ಫೋಟೋ ತೆಗಿಯೋಣ. ಎ ಫೀಚರ್ಸ್ ಚೆಕ್ ಮಾಡೋದು ಕರೆಕ್ಟಾ? ಹೋಗು. AI ಫೀಚರ್ಸ್ ಇದೆಯಲ್ಲಿ? ಇಲ್ಲ ವಿಡಿಯೋ ಎಲ್ಲೆಲ್ಲ ಮಾಡ್ತಿದ್ದೀನಿ. ಓಕೆ, AI ಎಡಿಟ್, AI ಎರೇಸ್. ಹೆಂಗೆ ಎರೇಸ್ ಮಾಡೋದು? ಫೇಲ್ ಟು ರಿಮೂವ್ ಚೆಕ್ ನೆಟ್ವರ್ಕ್. ಒಟ್ರಾಸಿಗೆ ಆಪ್ಷನ್ಸ್ ಇದೆ ಅಲ್ಲ? ಇದೆ ಆಪ್ಷನ್ಸ್ ಇದೆ. ಸೆಲ್ಫಿ ತೆಗೆದು ಮಾಡ್ತೀನಿ ಅಂತದ್ದು. ಅವ್ರಿಗೆ ಕೇಳೋ ಇದು ವೈಫೈ ಕನೆಕ್ಟ್ ಮಾಡ್ತಾರೆ ಅಂತ. ಸರಿ, ಅದನ್ನು ನೋಡೋಣ. ಫಸ್ಟ್ ಇದು ಕ್ಯಾಮ್ರಾ ಚೆಕ್ ಮಾಡೋಣ ಕ್ವಾಲಿಟಿ. ಚೆನ್ನಾಗಿದೆ. ನಾವು ಯಾವ್ದು ಹೇಳೋ ಕಂಪೇರ್ ಮಾಡಿದ್ದು? 14 ತಗೊಳ್ಳ. ನಿಮ್ಮ ಮುಂದೆನೇ ಕಂಪೇರ್. ಗೈಸ್ ಐಫೋನ ನೋಡ ಕಮೆಂಟ್ ಮಾಡಿ. ನನ್ನ ಫೋನಲ್ಲಿ ಫಸ್ಟ್ ಚೆನ್ನಾಗಿ ಬರ್ತಿದ್ದೇನೆ. ಯಾವ ಕ್ಯಾಮ್ರಾ ಚೆನ್ನಾಗಿದೆ? ಐಫೋನ್ ಪಾಪು ಮಸ್ತ್ ಇದೆ ಅಲ್ವಾ? ಎಲ್ಲೋ ಇಷ್ಟು ಬರ್ತಿದ್ದೀವಿ ಐಫೋನಲ್ಲಿ ಅಲ್ವಾ? ನಂಗೆ 2 ಕಡೆನೂ ಇಟ್ಕೊಳಕ್ಕಾಗ್ತಿಲ್ಲ. ನೋಡಿ ಇದು ಕಲರ್ ನೋಡಿ. ನಾವು ಈ ಕಲರ್ ಇದೀವಾ? ಬ್ಯಾಕ್ ಕ್ಯಾಮ್ರಾ ಈ ಕಂಪೇರ್ ಮಾಡೋ. ಈ ಕಲರ್ ಅದಿಲ್ಲ ಅಂದ್ಬಿಟ್ಟು. ಯಾವ್ದಾ? ಆ ಓಪೋ ಅಂತ ಇದೆಯಲ್ಲ ಬೋರ್ಡು, ಇಲ್ಲಿ ಬೋರ್ಡು ಅದೇ ಕಲರ್ ಇಲ್ಲೂ ಇದೆ. ಹಾಂ, ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ. ಐಫೋನ್ ಇದು ನೋಡಿ. ನಾವು ಐಫೋನಿಗೆ ಬ್ಯಾಡ್ ರಿವ್ಯೂ ಕೊಡ್ತಾ ಇದೀವಿ. ಫಸ್ಟ್ ಟೈಮ್ ಕೇಳ್ತಿರೋದು ಐಫೋನ್ ಬೇಡ ಅಂತಿರೋದು ಇನ್ನೊಬ್ಬನೇ. ಐಫೋನ್ಗಿಂತ ಆ್ಯಂಡ್ರಾಯ್ಡ್ ಬೆಸ್ಟ್ ಅಂತಿರೋ ಪುಣ್ಯಾತ್ಮೂ ಇನ್ನೊಬ್ಬನೇ ಗೈಸ್. ನಾನು ಐಫೋನ್ ಕೊಡ್ಸಕ್ಕೆ ರೆಡಿ ಇದ್ದೀನಿ, ತೊಗೊಳಕ್ಕೆ ರೆಡಿ ಇಲ್ಲ. ಈಗ ಝೂಮ್ ಆಯಿತು ಯಾಕೋ. ಸರಿ ಇದು ರೈಟ್. ಇವನು ನನಗೆ ಫೋನ್ ಬೇಡ ಟ್ಯಾಬ್ ಬೇಕು ಅಂತ ಕೇಳ್ದ. ಸೊ ಇಲ್ಲಿ ಐಪ್ಯಾಡ್ ಇದೆ ನೋಡಿ. ಪಾಪು ಟ್ಯಾಬ್ ಬೇಡವಾ ಈಗ ನೋಡಿದರೆ ಟ್ಯಾಬ್ ತೊಗೊತಾ ಇಲ್ಲ ಗೈಸ್, ಫೋನ್ ತೊಗೊತಾ ಇದ್ದಾನೆ. ಫೀಚರ್ಸ್ ಆಗಿ ಇದೆಲ್ಲ ಅಪ್ಗ್ರೇಡ್ ಆಪ್ಷನ್ಸ್ ಸರ್ 3000 ಇದೆ ಕ್ಯಾಶ್ ಬ್ಯಾಕ್ ಇನ್ಸ್ಟೆಂಟ್ ಡಿಸ್ಕೌಂಟ್. 3000. ಸೊ ಎಷ್ಟಕ್ಕೆ ಸಿಗೋದು ನಾವು? 39 43 30 46 46 ಬೆಸ್ಟ್ ಅಂದರೆ ಪ್ರೊಸೆಸರ್ ಸ್ಪೀಡ್ ಇರುತ್ತೆ, ಅದು ನಿಮಗಿಲ್ಲ, ಅದಕ್ಕಿಂತ ಸ್ಪೀಡ್ ಜಾಸ್ತಿ. ಇದು ಚೆನ್ನಾಗಿದೆ. ಇದು ಐಫೋನಿಗೆ ಕಾಂಪಿಟೇಷನ್ ಕೊಡುತ್ತೆ. ರಿಫ್ರೆಶ್ ರೇಟ್ ನೋಡ್ತೀರಾ? ರಿಫ್ರೆಶ್ ರೇಟ್ ಎಲ್ಲ ಡಿಸ್ಪ್ಲೇ ಒಂದೇ ಜಾಸ್ತಿ.
ಇದರ ಸಿ ಪಿ ಯು ಇದು ಜಾಸ್ತಿ ಇರುತ್ತೆ 43,000 ಬರಬೇಕಂದ್ರೆ ನಿಮಗೆ ಏನಾದ್ರು ಜಾಸ್ತಿ ಮಾಡಲೇಬೇಕಾ ಕ್ಯಾಮ್ರಾ ಜಾಸ್ತಿ ಮಾಡಿ ಅಂತ ಸ್ಯಾಮ್ಸಂಗ್ ಸೊ 3 ಇದೆ ಸಿ ಪಿ ಯು 4 ಇರೋದು ಅಷ್ಟೇ ನೋಡಿ ಚೆಕ್ ಮಾಡಿ ಗೈಸ್ ಇದರಲ್ಲಿ ಎ ಐ ಫೀಚರ್ ಹೇಗೆ ವರ್ಕ್ ಆಗುತ್ತೆ ನೋಡಿ. ಈಗ ಏನು ಎರೇಸ್ ಮಾಡ್ತಿದ್ದಾನೆ, ಅಲ್ಲೊಬ್ರು ಇದ್ರಲ್ಲ ಅವ್ರನ್ನ ರಿಮೂವ್ ಮಾಡ್ತಾ ಇದ್ದಾನೆ ನೋಡಿ. ಆ ಪರ್ಸನ್ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ. ಎ ಐ ಫೀಚರ್ ವರ್ಕ್ ಆಗ್ತಾ ಇದೆ ಫೋನಲ್ಲಿ. ಆದರೆ ನಂಗೆ ಬ್ಯಾಕ್ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ. ಬ್ಯಾಕ್ ಯಾರು ನೋಡ್ತಾರೆ ತೋರ್ಸ ಗೈಸ್, ಈಗಿರೋ ಫೋನು ಒನ್ ಪ್ಲಸ್ಸೇ, ಹಂಗಾಗಿ ಇವನು ಒನ್ ಪ್ಲಸ್ಸಿಗೆ ಹೋಗ್ತಿದ್ದಾನೆ ಅಪ್ಗ್ರೇಡೆಡ್ ಸೀರೀಸಿಗೆ. ನನಗೆ ಬ್ಲ್ಯಾಕ್ ಕಲರ್ ಬೇಕಿತ್ತು, ಬಟ್ ಬ್ಲ್ಯಾಕ್ ಇಲ್ಲ. ಈಗ ತೊಗೊತಿರೋದು ಆಲ್ಮೋಸ್ಟ್ ಇದು ಬ್ಲೂ, ಅದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತಲ್ಲ, ಅದು ಮೆಟಲ್ ಇದೆ ಬ್ಯಾಕ್ ಕೇಸ್. ಪಾಪು ಹೇಳು, ಐಫೋನ್ ಯಾಕೆ ಬೇಡ ಅಂತಿದ್ಯಾ ಹೇಳು. ಐಫೋನು ಬೇಗ ಚಾರ್ಜ್ ಖಾಲಿ ಆಗುತ್ತೆ, ಹೀಟಿಂಗ್ ಇಶ್ಯೂ ಇದೆ, ಚಾರ್ಜ್ ಸ್ಲೋ ಆಗುತ್ತೆ, ಎ ಐ ಫೀಚರ್. ಆಮೇಲೆ ಇನ್ನೊಂದು ಗೈಸ್, ಇವನು ಅದೊಂದು ಇನ್ನೊಂದು ಏನಕ್ಕೆ ಏನು ತೊಗೊತಿಲ್ಲ ಐಫೋನ್ ಅಂದರೆ ಮೂವೀಸ್ ಜಾಸ್ತಿ ನೋಡೋದು, ಟಾರ್ನಾಡಿಂದ ಡೌನ್ಲೋಡ್ ಮಾಡ್ಕೊಂಡು ನೋಡೋದು, ಅದರಲ್ಲಿ ಇಲ್ಲ ಅಲ್ಲ. ಅದು ಸೆಕ್ಯೂರಿಟಿ ಪರ್ಪಸ್, ಸೇಫ್ಟಿ ಪರ್ಪಸ್. ಎಲ್ಲರ ಹತ್ರ ಐಫೋನ್, ಆ್ಯಂಡ್ರಾಯ್ಡ್ ಹಂಗಾರೆ ಯಾರ ಹತ್ರ ಆ್ಯಂಡ್ರಾಯ್ಡ್ ಎಲ್ಲರೂ ಹತ್ರ ಇದೆ. ಒನ್ ಪ್ಲಸ್ ನೀನು ತೋರಿಸು, ಈಗ ನಿನ್ನ ಹತ್ರ ಇರುತ್ತೆ. ಇವನು ಆಲ್ರೆಡಿ ಯೂಸ್ ಮಾಡ್ತಿರೋದು ಒನ್ ಪ್ಲಸ್. ನಾನು ಕೂಡ ಸದ್ಯದಲ್ಲೇ ಫೋನ್ ಚೇಂಜ್ ಮಾಡಬೇಕು ಅಂತಿದ್ದೀನಿ ನೋಡಿ. ಇವನ ಹತ್ರ ಇರೋದು ಈಗ ಒನ್ ಪ್ಲಸ್ ಬ್ಲೂ ಕಲರ್. ಗೈಸ್ ನಮಗೆ ಅದರಲ್ಲಿ ಬ್ಲ್ಯಾಕ್ ಕಲರ್ ಬೇಕಿತ್ತು, ಬಟ್ ಬ್ಲ್ಯಾಕ್ ಕಲರ್ ಇಲ್ವಂತೆ. ಈಗ ತಾನೇ ಯಾರೊಬ್ಬರು ತೊಗೊಂಡೋಗಿದ್ರು, ಬರೀ 2 ಬಾಕ್ಸ್ ಅಷ್ಟೇ ಇದೆ, ಒಂದು ಗ್ರೀನು ಒಂದು ಬ್ಲ್ಯಾಕ್ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ, ಅರ್ಧ ಗಂಟೆ ಮುಂಚೆ ತೊಗೊಂಡೋದಂತೆ. ಈಗ ಇರೋದು ಅದೊಂದೇ ಕಲರ್ ಆಪ್ಷನ್, ನಾನು ಮೊದಲು ತೋರಿಸಿದ್ನಲ್ಲ ಗ್ರೀನ್ ಕಲರ್, ಅದೇ ತೊಗೋಬೇಕು. ಈಗಿರೋದು ಇದೇ ಕಲರ್, ಬೋರ್ ಆಗಲ್ಲ. ಇವನು ಹೇಳ್ತಾನೆ ಬ್ಯಾಕ್ ಏನಕ್ಕೆ, ಹೆಂಗಿದ್ರು ಬ್ಯಾಕ್ ಕವರ್ ಹಾಕೊತೀವಿ, ಯಾವುದಿದ್ರು ಕಾಣಿಸಲ್ಲ ಅಂತ. ಇಷ್ಟೇ, ಗರ್ಲ್ಸಿಗೆ ಕಲರೇ ಮೇನ್. ಇವರೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ ಕಲರ್ ಬಗ್ಗೆ. ಆವಾಗಲೇ ನಾನು ಕ್ಯಾಮ್ರಾ ವೀಡಿಯೋ ಆನೇ ಮಾಡಿಲ್ಲ ಗೈಸ್. ಏನೇ ಫೋನ್ ಬರಲಿ ನನ್ನ ಕ್ಯಾಮ್ರಾ ಮಾತ್ರ ಸೂಪರ್ ಗೈಸ್. ಸೆಲ್ಫಿಗಂತಲೇ ಹೇಳಿ ಮಾಡಿಸಿರೋ ಫೋನ್ ಇದು ಅಲ್ವೇನೋ ಪಾಪು, ಏನಂತೀಯ? ನನ್ನ ಕ್ಯಾಮ್ರಾ ಸೂಪರ್ ಅಲ್ಲ, ಬಟ್ ನಿಂದು ಅದು ನೋಡಿರೋದು ಕ್ಯಾಮ್ರಾ ಚೆನ್ನಾಗಿದೆ. ಸೆಲ್ಫಿ ನೋಡಿಲ್ಲ ಈ ಅವ್ನು ಬರಲಿ ಗೈಸ್, ಅವನ್ರಲ್ಲಿ ವೀಡಿಯೋ ಮಾಡ್ತೀನಿ. ತೊಗೊಂಡ್ಮೇಲೆ ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಅವನ್ರಲ್ಲಿ ವೀಡಿಯೋ ಮಾಡ್ತೀನಿ. ಈಗ ಒಂದು ಇಟ್ಕೊಡ್ಲ ಶಾಪ್ ಏನ ಓಪನ್ ಮಾಡಿ ತಕ್ಷಣ ಗ್ರೀನ್ ಲೈನ್ ಇದ್ರೆ ಅಲ್ಲೇ ಎಕ್ಸ್ಚೇಂಜ್. ಒನ್ ಪ್ಲೇಸಲ್ಲಿ ಗ್ರೀನ್ ಲೈನು ಮದರ್ ಬೋರ್ಡ್ ಇಶ್ಯೂ ಬರುತ್ತೆ. ಇವಂದು ಬಂದಿತ್ತು, ಹಂಗಾಗೇ ಡಿಸ್ಪ್ಲೇ ಚೇಂಜ್ ಮಾಡಿದ. ಈಗ ಗ್ರೀನ್ ಲೈನ್ ಬಂತು ಅಂತಲೇ ಫೋನ್ ಬದಲಾಯಿಸ್ತಿದ್ದಾನೆ, ಮತ್ತೆ ಅದೇ ತೊಗೊತಿದ್ದಾನೆ ಒನ್ ಪ್ಲಸ್. ಏನು ತಲೆ. ನಾನಂತೂ ಇವನಿಗೆ ಐಫೋನ್ ಸಜೆಸ್ಟ್ ಮಾಡಿದೆ, ಐಫೋನ್ 15 ತೊಗೊತ, ಬಟ್ ತೊಗೊತಾ ಇಲ್ಲ. ಗೂಗಲ್ ನನ್ನ ಮಗ ಏನೋ ಅವ್ನು ಯೂಸ್ ಮಾಡೋದು ಯಾವುದಾದ್ರೂ ತೊಗೊಂಡ್ರಿ. ವೈಫೈ ಆನ್ ಮಾಡಿ ಕನೆಕ್ಟ್ ಆಗುತ್ತೆ. ಸಾಂಗ್ ಬರ್ತಾ ಇದೆ, ಕಾಪಿರೈಟ್ ಬರುತ್ತೆ. ನಾವು ಮಾತಾಡ್ತಿದ್ರೆ ಕಾಪಿರೈಟ್ಸ್ ಬರಲ್ಲ. ಹೌದಾ, ಮತ್ತೆ ಮಾತಾಡು. ಟ್ಯಾಬಲ್ಲಿ ನಿನ್ನ ಕ್ಯಾಮ್ರಾ ನೋಡಿದ್ದು ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಅಷ್ಟೊಂದೇನು ನಾವು ಅಂದ್ಕೊಂಡಷ್ಟು. ಸ್ಯಾಮ್ಸಂಗ್ ಇದು ಎಲ್ಲೂ ಬ್ರ್ಯಾಂಡ್ ನೇಮ್ ಡಿಸ್ಪ್ಲೇ. ಈಗ ಅವ್ರಿಗೆ ಕೇಳಿದೆ, ಓಪನ್ ಮಾಡಿದ ತಕ್ಷಣ ಗ್ರೀನ್ ಲೈನ್ ಬಂದರೆ ಏನು ಮಾಡ್ತೀರಾ ಅಂತ. ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತೆ ಕಾರಿಗೆ. ಗೈಸ್ ಫೈನಲಿ ಯಾವ ಫೋನ್ ತೊಗೊಂಡ ಅಂತ ಅನ್ಬಾಕ್ಸ್ ಮಾಡೋದಕ್ಕೆ ತೋರಿಸ್ತೀನಿ. ಸೊ ಈಗ ಪೇಮೆಂಟ್ ಮಾಡ್ತಾ ಇದ್ದಾರೆ. ನಾರ್ಡ್ ತೊಗೊಂಡ, ಐಫೋನ್ ತೊಗೊಂಡ, ಗೂಗಲ್ ಪಿಕ್ಸೆಲ್ ತೊಗೊಂಡ ಅಂತ ಹೇಳ್ತೀನಿ. ಫೈನಲಿ ಯಾವ ಫೋನ್ ತೊಗೊಂಡ್ವಿ ಅಂತ ಅನ್ಬಾಕ್ಸ್ ಮಾಡಿದಾಗ ಹೇಳ್ತೀನಿ. ಸಮೃದ್ಧಿ ಗೌಡ. ಹಾಂ, ಅದೇ ರಜಿ ಗೌಡ. ನಾನು ಅದಕ್ಕೆ ಫುಲ್ ನೇಮ್ ಹೇಳು ಅಂತ ಹೇಳೋದು. ಸೊ ಗೈಸ್ ಫೈನಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಇದಾ ಅಂತ ಸೋ ಮೆನಿ ಕನ್ಫ್ಯೂಷನ್ಸಲ್ಲಿ. ಅವ್ನಿಗೆ ಯಾವ್ದು ಬೇಕು ಅದೇ ತೊಗೊತಿದ್ದಾನೆ. ಅನ್ಬಾಕ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ ನಾವು ಯಾಕೆ ತೊಗೊಂಡ್ವಿ ಅಂತ. ಗೂಗಲ್ ಪಿಕ್ಸೆಲ್ ತೊಗೊಂಡ್ವಾ ಅಥವಾ ಐಫೋನ್ ತೊಗೊಂಡ್ವಾ ಅಥವಾ ಒನ್ ಪ್ಲಸ್. ವೇಟ್ ಆ್ಯಂಡ್ ವಾಚ್. ಓಪನ್ ಮಾಡಲಾ?
ಸಾಕು. ಇದು ಸ್ಪೆಷಲ್ ಫೋನ್. ಐಫೋನ್ಗಿಂತ ಅದೇನು ಚೆನ್ನಾಗಿದೆ ಗೊತ್ತಿಲ್ಲ, ಇದೇ ಬೇಕು ಅಂತ ಹಠ ಮಾಡಿ ತಗೊಂಡಿರೋ ಅಂಥ ಫೋನ್. ಗ್ರೀನ್ ಲೈನ್ ಬಂದಿದ್ಯಾ ನೋಡು. ಆನ್ ಮಾಡು. ಆನ್ ಮಾಡ್ತಾ ಇದೆಯಾ? ಹಾಂ, ಕಾಣಿಸ್ತಾ ಇದೆಯಾ? ಹಂಗೆ ಇರ್ಕೊಂಡು ಅದು ಸೈಡಲ್ಲಿ ಇತ್ತು ಬಾಕ್ಸಲ್ಲಿ ಏನಿದೆ ತೋರಿಸಿ. ಆನ್ ಆಗೋ ತನಕ 100 ವ್ಯಾಟ್ ಚಾರ್ಜರ್, ಫುಲ್ ಚಾರ್ಜ್ ಇನ್ 30 ಮಿನಿಟ್ಸ್. ಇದು ಕವರಾ? ಹಲೋ ಅಂತ ಬಂತು ನೋಡಲ್ಲಿ. ಇನ್ನು ಸೆಟ್ಟಿಂಗ್ ಮಾಡೋದು ಅದು ಮಾಡೋಣ. ಬ್ಯಾಕ್ ಕವರ್ ಅದು ಇನ್ಸೈಡ್ ಇರಬೇಕು ನೋಡಿ. ಬ್ಯಾಕ್ ಕವರ್ ಇದೆ. ಎಜೆಕ್ಟರ್ ಪಿನ್ ಬ್ಯಾಕ್ ಕವರ್ ಹಾಕ್ಬೋದು. ನನ್ನ ಕೈಲಿದೆ, ಡೇಂಜರ್ ಅಲ್ಲ. ಓಕೆಲ್ಲ ಮತ್ತೆ ಅಲ್ಲ, ಅದು ನೀನು ಕಂಟಿನ್ಯೂ ಮಾಡಬೇಕು. ಅದು ಆಮೇಲೆ ಸೆಟ್ ಮಾಡೋಣ. ಓ ಕರೆಕ್ಟ್, ನೀನು ಒಂಚೂರು ಅದು ನನಗೆ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಂತೀನಿ. ಫೈನ್ ಅಲ್ಲ ಸಾಗ. So guys, here is my bro's birthday gift. Take it, Papu. Happy birthday to you. ಬಾಯ್ಲಿ ಫಸ್ಟ್ ಹೇಳು, ಇಷ್ಟ ಆಯ್ತಾ ಗಿಫ್ಟ್? ಇಷ್ಟ ಆಗಿಲ್ಲ ಅಂದರೆ ಏನು ಮಾಡ್ತೀಯ? ನೀನೇ ತೊಗೊಂಡಿರೋದು, ಇಷ್ಟ ಆಗಿದ್ರೆ ಓದ್ಕೊಂಡಿದ್ದೀನಿ. ನಾನು ತಗೊಂಡಿರೋದು ಗೈಸ್, ನಾನು ಒಂದು ಬಜೆಟ್ ಇದ್ದಿದ್ದು ಏನು ಬಂತು ಹೇಳಿ 40 ಬಂತು. ನಾನು ಅದಕ್ಕೂ ಜಾಸ್ತಿ ಹೈಯರ್ ಎಂಡೇ ಹೋಗಲಿ ಪರವಾಗಿಲ್ಲ, ಐಫೋನ್ ತಗೋ ಅಂತ ನಾನು ಹೇಳಿದೆ. ಇದು ಯಾಕೋ ನಾನು ಬರ್ತಾನೆ ಇಲ್ಲ, ಹೈಟ್ ಇದೆಯಾ, ನಾನು ಹಿಂಗೆ ಹಿಡ್ಕೋಬೇಕು, ನೀನು ಹಿಡ್ಕೋ ಮೊಬೈಲು. ಗೈಸ್, ಇದು OnePlus ನಾಡ್ ನೋಡಿ 256ಗೆ 30,000 ಇದೆ. 128 GB ತೊಗೊಳೋದಾದರೆ 27 ಇದೆ. ಸೊ 256ಗೆ 32, ಬಟ್ ಇದು ಆಫರ್ ಪ್ರೈಸ್ 30. ನಾವು ತೊಗೊಂಡಿರೋದು ಎಷ್ಟು ಅಂದರೆ 256 GBದು ನ್ಯೂ ಬಾಕ್ಸ್ ತೊಗೊಂಡಿದ್ದೀನಿ. ಅದವರು ಈಗ ಅಪ್ಡೇಟ್ ಮಾಡ್ತಿದ್ದಾರೆ, ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ತೊಗೊಂಡು ಹೋಗೋದು. ಬಾಯ್ ಆಯಿತಾ ಗೈಸ್? ಇದು ಲ್ಯಾಪ್ಟಾಪ್ ತೊಗೊಂಡ್ರೆ ಈ ಬ್ಯಾಗ್ ಫ್ರೀ ನಿಮಗೆ. ಯಾವ ಲ್ಯಾಪ್ಟಾಪ್ ತೊಗೊಂಡ್ರೆ ಅಂತ ಗೊತ್ತಿಲ್ಲ. ಇದೆಲ್ಲ HP ನೇ ಇಟ್ಟಿದ್ದಾರೆ, ಎಲ್ಲ HP ನೇ ಇದೆ. ಆಚೆ ಕಡೆ ಮಳೆ ಬರ್ತಿದೆ ಗೈಸ್, ನಾನಂತೂ ಒಳಗೆ ಬಂದು ಕೂತಿದ್ದೇನೆ. ಫೋನ್ ತೊಗೊಂಡಿದ್ದಾಯಿತು, ಬಟ್ ಅದು ಅಪ್ಡೇಟ್ ಇದೆಯಲ್ಲ ಅದೇ ತುಂಬ ಟೈಮ್ ತೊಗೊತಾ ಇದೆ. ಅವ್ರ ವೈಫೈ ಮೋಸ್ಟ್ಲಿ ಸ್ಲೋ ಇರಬೇಕು ಅಂಗಡಿಯವ್ರದ್ದು. 1 ಅವರಿಂದ 10 ನಿಮಿಷ ಆಗುತ್ತೆ ಅಂತ ಹೇಳಿ 1 ಗಂಟೆಯಿಂದ ಅದೇ ಮಾಡ್ತಿದ್ದಾರೆ. ತುಂಬ ಹೊಟ್ಟೆ ಹಸಿತಾ ಇದೆ. 1 ಗಂಟೆಗೆ ಫೋನ್ ತೊಗೊಂಡ್ರೆ ಈಗ ಟೈಮ್ ಎಷ್ಟು ಗೊತ್ತಾ? 3:15 ಆಗಿದೆ ಟೈಮು. ಅವನು ನೀನು ಅಂಗಡಿಲೇ ಇದ್ದಾನೆ. ಅವ್ನು ನೋಡಿ ಅಲ್ಲೇ ಆಚೆ ಕಡೆನೇ ಇದ್ದಾನೆ. ಅಲ್ಲಿ ರೈನ್ ಡ್ರಾಪ್ಸ್ ಏನೂ ಕಾಣಿಸ್ತಾ ಇಲ್ಲ. ಗ್ಲಾಸ್ ತೆಗಿಯೋಕ್ಕಾಗ್ತಿಲ್ಲ, ಇಂಜಿನ್ ಸ್ಟಾರ್ಟ್ ಆಗ್ದಲೆ. ಮತ್ತು ಗೈಸ್, ಈ ನನ್ನ ಮಗಂಗೆ ನೋಡಿ ಹ್ಯಾಪಿ ಬರ್ಡೇ ಮೆಸೇಜಸ್ ಬರ್ತಾನೇ ಇದೆ. ಒಬ್ಬರಿಗೂ ರಿಪ್ಲೈ ಮಾಡಿಲ್ಲ. ಹ್ಯಾಪಿ ಬರ್ಡೇ ಸಂಬ್ರೋದ್, ಹ್ಯಾಪಿ ಹುಟ್ಟಿದಬ್ಬ ಸಂಬ್ರೋದ್, ಹ್ಯಾಪಿ ಬರ್ಡೇ ಸಂಬ್ರೋದ್, ಸ್ಟೇ ಬ್ಲೆಸ್ಡ್, ಹ್ಯಾಪಿ ಬರ್ಡೇ ಮಚ್ಚ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮೆಸೇಜಸ್. ಪುಣ್ಯಾತ್ಮ ಈಗ ಬರ್ತಾ ಇದ್ದಾನೆ. ಆಯ್ತಾ ಅಥವಾ ಏನು ಗೊತ್ತಿಲ್ವಲ್ಲ. ಸರಿ ಆಯ್ತೇನೋ? ಆಯ್ತಾ? ಮತ್ತೇನಕ್ಕೆ ಬಂದೆ? ಆಗ್ತಾ ಇದೆಯಾ? ಇನ್ಸ್ಟಾಲಿಂಗ್. ಇದ್ರಲ್ಲಿ ನೆಟ್ ಇಲ್ವಲ್ಲ? ಇದು ವೈಫೈ ಹೋಗುತ್ತಲ್ಲ. ಮುಗಿಸ್ಕೊಂಡೇ ಬರಲಾ?
ಹಾಂ ಅಲ್ಲೇ ಮುಗಿಸ್ಕೊಂಡು ಬಾ, ಇಲ್ಲ ಇದ್ರ ವೈಫೈ ಕನೆಕ್ಟ್ ಮಾಡಬೇಕು. ಎಷ್ಟಾಗುತ್ತೆ ಗೊತ್ತಿಲ್ವಲ್ಲ, ಹೋಗು. ಪಾಪು ಪಾಪು, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಹಿಯರ್ ಇಸ್ ಮೈ ಬರ್ಡೇ ಗಿಫ್ಟ್ ಗೈಸ್. ಬರ್ಡೇ ಗಿಫ್ಟ್ ನಾನು ಕೊಡ್ಸಾಯಿತು ಅಷ್ಟೇ. ಇನ್ನು ಈವ್ನಿಂಗ್ ಸೆಲೆಬ್ರೇಷನ್ ಇಲ್ಲೇ ಈವ್ನಿಂಗ್ ಆಯಿತು. ಇನ್ನು ಮನೆಗೆ ಹೋಗಬೇಕು, ಊಟ ಮಾಡಬೇಕು, ರಸ್ ತಗೋಬೇಕು. ಪಾಪು ಬಿರಿಯಾನಿ ತಿನ್ಕೊಂಡು ಹೋಗೋಣ, ಏನಂತೀಯ? ಹಾಂ ಬೇಡಂತೆ, ಯಾಕಂದರೆ ಅವನು ಅಮ್ಮಂಗೆ ಗೀ ರೈಸ್ ಮಾಡೋಕ್ಕೆ ಹೇಳಿದ್ದಾನೆ, ಅದಕ್ಕೆ. ಬಾಯ್. ನನಗಂತೂ ತುಂಬ ಹೊಟ್ಟೆ ಹಸಿದಿದೆ, ಫಸ್ಟು ಊಟ ಹಾಕ್ಕೊಡು. ಇವನು ಆಚೆ ತಿನ್ನೋಣ ಅಂದರೂ ಬೇಡ ಅಂದ, ಮನೆಗೆ ಹೋಗೋಣ ಅಂತ. ಹಾಂ, ಏನು ಬ್ಯಾಕ್ ಕವರ್ ಹಾಕಂತಿದ್ಯಾ? ಐಫೋನ್ ತಗೋ ಅಂತ ಕೊನೆವರೆಗೂ ಹೇಳಿದೆ ಅಮ್ಮ, ಐಫೋನ್ ಬೇಡ ಬೇಡ ಅಂತಿದೆ, ತಗೊಂಡ. ನಮ್ಮಮ್ಮ ನಾನು ಊಟ ತಿಂದರೆ ಸಾಕು, ಇದೆಲ್ಲ ಕೇರ್ ಮಾಡೋದು. ಇದೇನು ಪಾಪು ಅಕ್ವಾ ಟಚ್ ಅಂತನಾ? ಸೊ ಇವನಿಗೆ ಗೈ ಸ್ವೆಟ್ ಆಗುತ್ತೆ ಕೈ, ಹಾಗಾಗಿ ಅಕ್ವಾ ಟಚ್ ಸ್ವೆಟ್ಟಿಗೆಲ್ಲ ಇದು ತುಂಬ ಕಂಫರ್ಟೇಬಲ್ ಆಗಿದೆ ಯೂಸ್ ಮಾಡೋಕ್ಕೆ. ನೀರು ಅಲ್ಲೇ ನಾನು ತುಂಬಿಸಿಟ್ಟಿದ್ದೀನಿ, ನೋಡು ತಗೋ. ಕಾರಲ್ಲಿ ಇಟ್ಕೊಳ್ಳೋಣ ಅಂತ ಬೆಳಗ್ಗೆ ತುಂಬಿಸಿಟ್ಟೆ. ಅಯ್ಯೋ ಅಯ್ಯೋ, ಹೊಸ ಫೋನ್ ಎಷ್ಟು ದಿನ ಹಂಗೆ ನೋಡ್ತೀನಿ. 4 ದಿನ. ಬರ್ಡೇ ಬಾಯ್, ಬರ್ಡೇ ಗಿಫ್ಟ್. ನೀರು ಹಾಕೊಂಡು ಸಾರಿ ಫೋನಿಗೆ ಸ್ನಾನ ಮಾಡಿಸ್ತಿದ್ದಾನೆ ಗೈಸ್. ಯಾರಾದರೂ ನೋಡಿದ್ದೀರಾ ಈ ಥರ? ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಥರ ರಿವ್ಯೂ ಸಿಗಲ್ಲ ಗೈಸ್. ನೋಡಿ ಆಫ್ ಮಾಡಿಲ್ಲಿ, ನೋಡಿಲ್ಲಿ ಫೋನ್ ಮೇಲೆ ನೀರು ಹಾಕೊಂಡು ಟೆಸ್ಟ್ ಮಾಡ್ತಿದ್ದಾನೆ, ರಿವ್ಯೂ ಕೊಡ್ತಿದ್ದಾನಂತೆ. ಈಗ ಹೊಸ ಫೋನ್ ಬಂತಲ್ಲ, ಹಳೇದು ಹೋದ್ರೂ ಹೋಯ್ತು. ಹಳೇದು ಅಲ್ಲೇ ಇದೆಯಲ್ಲ, ಅಕ್ವಾ ಟಚ್ ಟೆಸ್ಟ್ ಮಾಡ್ತಿರೋದಾ? ಅಕ್ವಾ ಅಂದರೆ ವಾಟರ್ ಗೈಸ್, ವಾಟರ್ ಪ್ರೂಫ್ ಥರ. ಇದು ಸ್ವೆಟ್ ಪ್ರೂಫ್ ಕೂಡ, ಹಾಗಾಗಿ ಇದು ತೊಗೊಂಡಿದ್ದಾನೆ. ಹಳೆ ಫೋನು ಅಕ್ವಾ ಟಚ್ ಅಲ್ಲ, ಅದು ಕೂಡ OnePlusನೇ. ಅದರಲ್ಲೂ ಟೆಸ್ಟ್ ಮಾಡ್ತಿದ್ದಾನೆ, ಯಾವುದು ವರ್ಕ್ ಆಗುತ್ತೆ ನೋಡೋಣ. ಟಚ್ ಆಗ್ತಿದ್ಯಾ? ಎಲ್ಲಿ ಹೋಗ್ತಿದೆ? ಇಲ್ಲಿ ಮಾಡೋ, ಇಲ್ಲಿ ಮೂವ್ ಮಾಡೋ. ಹಾಂ, ಇಲ್ಲಿ ಹೋಗ್ತಾ ಇದೆ ಸ್ವೈಪ್. ಅಲ್ಲೂ ಹಿಂಗೆ ಸ್ವೈಪ್ ಮಾಡೋ, ಆಗ್ತಿದೆಯಲ್ಲ. ಓ, ಇದು ಫೀಲ್ ಮಾಡು. ಏನು ಫೀಲ್? ಸೇಮ್, ಎರಡು ಅಕ್ವಾ ಟಚ್ ಸೇಮ್ ಇದೆ. ಫಸ್ಟ್ ನೀರು ಹೋಗ್ಸು. ಇಲ್ಲಿ ತೆಗಿ, ಇದು ಡ್ರಾಯರ್ ತೆಗಿ. ನೋಡಿ ಗೈಸ್, ಆವಾಗಲೂ ನಾಡೆ ತೊಗೊಂಡಿದ್ದ, ಇವಾಗಲೂ ನಾಡೆ. ಮನೆ ತುಂಬ ಬರೀ ನಾಡ್ ಫೋನ್ ತಂದೆ ತುಂಬಿಸ್ತಾ ಇದ್ದ ನೀನು. ಗೈಸ್, ಹೊಸ ಫೋನಲ್ಲಿ ಫಸ್ಟ್ ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದೀವಿ. ಹೆಂಗಿದೀವಿ ಹಂಗೆ ಬರ್ತಾ ಇದ್ದೀವಿ. ಹಾಂ, ಇದರಲ್ಲಿ ಏನು ಲೈಕ್ ಹೇಗಿದ್ದೀವಿ ನ್ಯಾಚುರಲ್ ಆಗಿ ಹಾಗೆ ಕಾಣಿಸ್ತೀವಲ್ಲೇನೋ. ಫಿಲ್ಟರ್ ಏನೂ ಇಲ್ಲ, ಫಿಲ್ಟರ್ ಹಾಕೂ ಇಲ್ಲ. ಈಗ ಹೊಸದಲ್ಲ, ಇದು ಮೋಡ ಆಗಿದೆ, ಹಾಗಾಗಿ ಡಿಮ್ ಇದೆ. ಲೈಟಿಂಗ್ಸ್ ಇದ್ದಿದ್ರೆ, ಸನ್ಲೈಟ್ ಅಥವಾ ಯಾವುದಾದ್ರೂ ಲೈಟಿಂಗ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಓಕೆ, ಈಗ ಊಟ ಮಾಡಿ ಸ್ವಲ್ಪ ಟೈಮ್ ಇದ್ದರೆ ಮಲಗಿ, ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನೋ ಅಥವಾ ಇದೇ ಡ್ರೆಸ್ಸಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಬರ್ಡೇ ಬಾಯ್ ಜೊತೆ. ನೋಡೋಣ. ಇವನೇನು ಗೊತ್ತಾ, ಇವನಿಗೆ ಕೇಕ್ ಕಟ್ಟೆಲ್ಲ ಇಷ್ಟ ಆಗಲ್ವಂತೆ ಗೈ, ಸೆಲೆಬ್ರೇಷನ್ ಎಲ್ಲ. ಸೊ ಹಾಗಾಗಿ ಇವನ ಫೇವ್ರೆಟ್ ಎಲ್ಲಿ ಕೇಳ್ತಾನೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಏನು ತಿಂತಾನೆ ಅದನ್ನು ಕೊಡಿಸ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ ನೋಡ್ತಾ ಇರಿ. ಇದು ಕಂಟಿನ್ಯೂಟಿ ವ್ಲಾಗ್ ಆದರೆ ತುಂಬ ಲೆಂದಿ ಆಗುತ್ತೆ, ಪಾರ್ಟ್ ವೈಸ್ ಹಾಕ್ತೀನಿ. ಓಕೆನಾ? ಬಾಯ್ ಬಾಯ್. ಈ ಫೋನಲ್ಲೇ ವೀಡಿಯೋ ಮಾಡ್ತೀನಿ ನಾನು. ಚೆನ್ನಾಗಿದೆ, ನ್ಯಾಚುರಲ್ ಲೈಟಿಂಗ್ಸ್ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ ಗೈಸ್.